ಅಹಮದಾಬಾದ್ನಲ್ಲಾದಂಥ ವಿಮಾನ ದುರಂತದಲ್ಲಿ ಮೃತಪಟ್ಟ ವ್ಯಕ್ತಿಗಳ ಮೃತದೇಹಗಳನ್ನು ಇವತ್ತು ಆಸ್ಪತ್ರೆಯಿಂದ ಕುಟುಂಬಸ್ಥರಿಗೆ ಕೊಡುವಂಥ ಪ್ರಕ್ರಿಯೆ ಮುಂದುವರೆದಿರುವಂಥದ್ದು. ಈಗಾಗಲೇ 12 ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ಸಿವಿಲ್ ಆಸ್ಪತ್ರೆಯ ಶವಾಗಾರದ ಅಥವಾ ಕೋಲ್ಡ್ ಸ್ಟೋರೇಜ್ನ ಬಳಿ ಇರುವಂಥ ಚಿತ್ರಣವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಇಲ್ಲಿ ಒಂದಿಷ್ಟು ಜನ ಮಾಧ್ಯಮದವರಿದ್ದರೆ ಇನ್ನು ಉಳಿದಂಥ ಅಷ್ಟೂ ಜನ ಕುಟುಂಬಸ್ಥರಾಗಿರುವಂಥದ್ದು. ಮೃತರ ಕುಟುಂಬಸ್ಥರು ಈ ಸದ್ಯದ ಮಟ್ಟಿಗೆ ಇಲ್ಲಿ ಹಾಜರಾಗಿರುವಂಥದ್ದು. ಕಾರಣ ಬೆಳಿಗ್ಗೆ 10 ಗಂಟೆಯಿಂದ ಮೃತದೇಹಗಳನ್ನು ಹಸ್ತಾಂತರ ಮಾಡುವ ಕೆಲಸವನ್ನು ಮಾಡಲಾಗುತ್ತೆ ಅಂತ ಆಸ್ಪತ್ರೆ ಮಂಡಳಿಯವರಿಗೆ ತಿಳಿಸಿರುವಂಥದ್ದು. 31 ಮೃತದೇಹಗಳ DNA ಸ್ಯಾಂಪಲ್ ಈ ಒಂದು ಮೃತದೇಹಗಳ ಜೊತೆಗೆ ಅಂದರೆ ಅವ್ರ ಕುಟುಂಬಸ್ಥರ ಜೊತೆಗೆ ಮ್ಯಾಚ್ ಆಗಿದ್ದು, ಅದರಲ್ಲಿ 12 ಮೃತದೇಹಗಳನ್ನು ಮಾತ್ರ ಹಸ್ತಾಂತರ ಮಾಡಲಾಗಿದೆ. ಈಗ ಉಳಿದ ಬಾಕಿ ಮೃತದೇಹಗಳು DNA ಮ್ಯಾಚ್ ಆಗಿರುವಂಥ ಮೃತದೇಹಗಳು ಅವರ ಕುಟುಂಬಸ್ಥರನ್ನ ಈ ಸದ್ಯ ಮಟ್ಟಿಗೆ ಇಲ್ಲಿ ಕರೆಯಲಾಗಿರುವಂಥದ್ದು. ಒಂದು ಸತ್ಯವಾದಂಥ ವಿಚಾರ ಏನಂದರೆ, ಯಾರಿಗೂ ಕೂಡ ಮಾತನಾಡುವಂಥ ಮನಸ್ಸಿಲ್ಲ. ಲಂಡನ್ನಲ್ಲಿ ಕನಸು ಕಟ್ಕೊಳ್ಬೇಕಾಗಿದ್ದಂಥ ಕುಟುಂಬಸ್ಥರು, ಪ್ರೀತಿ ಪಾತ್ರರು ಈ ಸದ್ಯ ಮಟ್ಟಿಗೆ ಗುರುತೇ ಸಿಗದಷ್ಟು ಸುಟ್ಟು ಕರಕಲಾಗಿ ಈಗ ಕೋಲ್ಡ್ ಸ್ಟೋರೇಜ್ನಲ್ಲಿ ಅವರ ಮೃತದೇಹಗಳನ್ನು ಇರಿಸಲಾಗಿರೋದ್ರಿಂದ ಆ ಮೃತದೇಹಗಳನ್ನು ವಾಪಸ್ ತೆಗೆದುಕೊಂಡು ಹೋಗುವಂಥ ಕಾತುರದಿಂದ ಇಲ್ಲಿ ಕಾಯ್ತಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ಒಂದಿಷ್ಟು ವಿಚಾರಗಳನ್ನಂತ ನಾವು ನೋಡಬೇಕಾಗುತ್ತೆ. ಇಲ್ಲಿರುವಂಥ ಕುಟುಂಬಸ್ಥರು ಯಾರು ಸೇರಿದ್ದಾರೆ, ಅವರು ಅಗತ್ಯ ಸೇವೆಗಳನ್ನು ನೀಡೋದಕ್ಕೆ RSSನಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಅಥವಾ RSSನ ಕಾರ್ಯಕರ್ತರು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಒಂದು ಕಡೆ ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆಗೆ ಈ ಕುಟುಂಬಸ್ಥರಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಆಗಿರ್ಬೋದು, ಆಸ್ಪತ್ರೆ ಮಂಡಳಿ ಆಗಿರ್ಬೋದು, ಇಲ್ಲಿರುವಂಥ ಒಂದಿಷ್ಟು ಲೋಕಲ್ ವಾಲಂಟಿಯರ್ಸ್ ಏನಿರ್ತಾರೆ ಅವರು ಮಾಡುವಂಥದ್ದು. ಈ ಸದ್ದ ಮಟ್ಟಿಗೆ ಚಿತ್ರಣದಲ್ಲಿ ನಾವು ನಿಮ್ಗೆ ಏನು ತೋರಿಸ್ತಾ ಇದ್ದೀವಿ, ಅಷ್ಟೂ ಜನ ಕುಟುಂಬಸ್ಥರು ತಮ್ಮ ಪ್ರೀತಿ ಪಾತ್ರರ ಮೃತದೇಹವನ್ನು ತೆಗೆದುಕೊಂಡು ಹೋಗೋದಕ್ಕೆ ಕಾದು ಕುಳಿತಿರುವಂಥದ್ದು. ಇವತ್ತು ಸಂಜೆ 5 ಗಂಟೆಯವರೆಗೂ ಮೃತದೇಹಗಳನ್ನು ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ಆರಂಭವಾಗುತ್ತೆ. ಆದ ನಂತರ DNA ಪತ್ತೆಯಾದ ನಂತರ ಅಥವಾ DNA ಮ್ಯಾಚ್ ಆದ ನಂತರ ಉಳಿದ ಮೃತದೇಹಗಳನ್ನು ಹಸ್ತಾಂತರ ಮಾಡೋದಾಗಿ ತಿಳಿಸಲಾಗಿದೆ. ಗುಜರಾತ್ನ ಅಹಮದಾಬಾದ್ನಿಂದ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ BB, ರಿಪಬ್ಲಿಕ್ ಕನ್ನಡ. ಅಹಮದಾಬಾದ್ನಲ್ಲಾದಂಥ ವಿಮಾನ ದುರಂತದಲ್ಲಿ ಮೃತಪಟ್ಟ ವ್ಯಕ್ತಿಗಳ ಮೃತದೇಹಗಳನ್ನು ಇವತ್ತು ಆಸ್ಪತ್ರೆಯಿಂದ ಕುಟುಂಬಸ್ಥರಿಗೆ ಕೊಡುವಂಥ ಪ್ರಕ್ರಿಯೆ ಮುಂದುವರೆದಿರುವಂಥದ್ದು. ಈಗಾಗಲೇ 12 ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ಸಿವಿಲ್ ಆಸ್ಪತ್ರೆಯ ಶವಾಗಾರದ ಅಥವಾ ಕೋಲ್ಡ್ ಸ್ಟೋರೇಜ್ನ ಬಳಿ ಇರುವಂಥ ಚಿತ್ರಣವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಇಲ್ಲಿ ಒಂದಿಷ್ಟು ಜನ ಮಾಧ್ಯಮದವರಿದ್ದರೆ ಇನ್ನು ಉಳಿದಂಥ ಅಷ್ಟೂ ಜನ ಕುಟುಂಬಸ್ಥರಾಗಿರುವಂಥದ್ದು. ಮೃತರ ಕುಟುಂಬಸ್ಥರು ಈ ಸದ್ಯದ ಮಟ್ಟಿಗೆ ಇಲ್ಲಿ ಹಾಜರಾಗಿರುವಂಥದ್ದು. ಕಾರಣ ಬೆಳಿಗ್ಗೆ 10 ಗಂಟೆಯಿಂದ ಮೃತದೇಹಗಳನ್ನು ಹಸ್ತಾಂತರ ಮಾಡುವ ಕೆಲಸವನ್ನು ಮಾಡಲಾಗುತ್ತೆ ಅಂತ ಆಸ್ಪತ್ರೆ ಮಂಡಳಿಯವರಿಗೆ ತಿಳಿಸಿರುವಂಥದ್ದು. 31 ಮೃತದೇಹಗಳ DNA ಸ್ಯಾಂಪಲ್ ಈ ಒಂದು ಮೃತದೇಹಗಳ ಜೊತೆಗೆ ಅಂದರೆ ಅವ್ರ ಕುಟುಂಬಸ್ಥರ ಜೊತೆಗೆ ಮ್ಯಾಚ್ ಆಗಿದ್ದು, ಅದರಲ್ಲಿ 12 ಮೃತದೇಹಗಳನ್ನು ಮಾತ್ರ ಹಸ್ತಾಂತರ ಮಾಡಲಾಗಿದೆ. ಈಗ ಉಳಿದ ಬಾಕಿ ಮೃತದೇಹಗಳು DNA ಮ್ಯಾಚ್ ಆಗಿರುವಂಥ ಮೃತದೇಹಗಳು ಅವರ ಕುಟುಂಬಸ್ಥರನ್ನ ಈ ಸದ್ಯ ಮಟ್ಟಿಗೆ ಇಲ್ಲಿ ಕರೆಯಲಾಗಿರುವಂಥದ್ದು. ಒಂದು ಸತ್ಯವಾದಂಥ ವಿಚಾರ ಏನಂದರೆ, ಯಾರಿಗೂ ಕೂಡ ಮಾತನಾಡುವಂಥ ಮನಸ್ಸಿಲ್ಲ. ಲಂಡನ್ನಲ್ಲಿ ಕನಸು ಕಟ್ಕೊಳ್ಬೇಕಾಗಿದ್ದಂಥ ಕುಟುಂಬಸ್ಥರು, ಪ್ರೀತಿ ಪಾತ್ರರು ಈ ಸದ್ಯ ಮಟ್ಟಿಗೆ ಗುರುತೇ ಸಿಗದಷ್ಟು ಸುಟ್ಟು ಕರಕಲಾಗಿ ಈಗ ಕೋಲ್ಡ್ ಸ್ಟೋರೇಜ್ನಲ್ಲಿ ಅವರ ಮೃತದೇಹಗಳನ್ನು ಇರಿಸಲಾಗಿರೋದ್ರಿಂದ ಆ ಮೃತದೇಹಗಳನ್ನು ವಾಪಸ್ ತೆಗೆದುಕೊಂಡು ಹೋಗುವಂಥ ಕಾತುರದಿಂದ ಇಲ್ಲಿ ಕಾಯ್ತಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ಒಂದಿಷ್ಟು ವಿಚಾರಗಳನ್ನಂತ ನಾವು ನೋಡಬೇಕಾಗುತ್ತೆ. ಇಲ್ಲಿರುವಂಥ ಕುಟುಂಬಸ್ಥರು ಯಾರು ಸೇರಿದ್ದಾರೆ, ಅವರು ಅಗತ್ಯ ಸೇವೆಗಳನ್ನು ನೀಡೋದಕ್ಕೆ RSSನಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಅಥವಾ RSSನ ಕಾರ್ಯಕರ್ತರು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಒಂದು ಕಡೆ ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆಗೆ ಈ ಕುಟುಂಬಸ್ಥರಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಆಗಿರ್ಬೋದು, ಆಸ್ಪತ್ರೆ ಮಂಡಳಿ ಆಗಿರ್ಬೋದು, ಇಲ್ಲಿರುವಂಥ ಒಂದಿಷ್ಟು ಲೋಕಲ್ ವಾಲಂಟಿಯರ್ಸ್ ಏನಿರ್ತಾರೆ ಅವರು ಮಾಡುವಂಥದ್ದು. ಈ ಸದ್ದ ಮಟ್ಟಿಗೆ ಚಿತ್ರಣದಲ್ಲಿ ನಾವು ನಿಮ್ಗೆ ಏನು ತೋರಿಸ್ತಾ ಇದ್ದೀವಿ, ಅಷ್ಟೂ ಜನ ಕುಟುಂಬಸ್ಥರು ತಮ್ಮ ಪ್ರೀತಿ ಪಾತ್ರರ ಮೃತದೇಹವನ್ನು ತೆಗೆದುಕೊಂಡು ಹೋಗೋದಕ್ಕೆ ಕಾದು ಕುಳಿತಿರುವಂಥದ್ದು. ಇವತ್ತು ಸಂಜೆ 5 ಗಂಟೆಯವರೆಗೂ ಮೃತದೇಹಗಳನ್ನು ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ಆರಂಭವಾಗುತ್ತೆ. ಆದ ನಂತರ DNA ಪತ್ತೆಯಾದ ನಂತರ ಅಥವಾ DNA ಮ್ಯಾಚ್ ಆದ ನಂತರ ಉಳಿದ ಮೃತದೇಹಗಳನ್ನು ಹಸ್ತಾಂತರ ಮಾಡೋದಾಗಿ ತಿಳಿಸಲಾಗಿದೆ. ಗುಜರಾತ್ನ ಅಹಮದಾಬಾದ್ನಿಂದ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ BB, ರಿಪಬ್ಲಿಕ್ ಕನ್ನಡ. ಅಹಮದಾಬಾದ್ನಲ್ಲಾದಂಥ ವಿಮಾನ ದುರಂತದಲ್ಲಿ ಮೃತಪಟ್ಟ ವ್ಯಕ್ತಿಗಳ ಮೃತದೇಹಗಳನ್ನು ಇವತ್ತು ಆಸ್ಪತ್ರೆಯಿಂದ ಕುಟುಂಬಸ್ಥರಿಗೆ ಕೊಡುವಂಥ ಪ್ರಕ್ರಿಯೆ ಮುಂದುವರೆದಿರುವಂಥದ್ದು. ಈಗಾಗಲೇ 12 ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ಸಿವಿಲ್ ಆಸ್ಪತ್ರೆಯ ಶವಾಗಾರದ ಅಥವಾ ಕೋಲ್ಡ್ ಸ್ಟೋರೇಜ್ನ ಬಳಿ ಇರುವಂಥ ಚಿತ್ರಣವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಇಲ್ಲಿ ಒಂದಿಷ್ಟು ಜನ ಮಾಧ್ಯಮದವರಿದ್ದರೆ ಇನ್ನು ಉಳಿದಂಥ ಅಷ್ಟೂ ಜನ
ಕುಟುಂಬಸ್ಥರಾಗಿರುವಂಥದ್ದು. ಮೃತರ ಕುಟುಂಬಸ್ಥರು ಈ ಸದ್ಯ ಮಟ್ಟಿಗೆ ಇಲ್ಲಿ ಹಾಜರಾಗಿರುವಂಥದ್ದು. ಕಾರಣ ಬೆಳಿಗ್ಗೆ 10 ಗಂಟೆಯಿಂದ ಮೃತದೇಹಗಳನ್ನು ಹಸ್ತಾಂತರ ಮಾಡುವ ಕೆಲಸವನ್ನು ಮಾಡಲಾಗುತ್ತೆ ಅಂತ ಆಸ್ಪತ್ರೆ ಮಂಡಳಿಯವರಿಗೆ ತಿಳಿಸಿರುವಂಥದ್ದು. 31 ಮೃತದೇಹಗಳ DNA ಸ್ಯಾಂಪಲ್ ಈ ಒಂದು ಮೃತದೇಹಗಳ ಜೊತೆಗೆ ಅಂದರೆ ಅವ್ರ ಕುಟುಂಬಸ್ಥರ ಜೊತೆಗೆ ಮ್ಯಾಚ್ ಆಗಿದ್ದು, ಅದರಲ್ಲಿ 12 ಮೃತದೇಹಗಳನ್ನು ಮಾತ್ರ ಹಸ್ತಾಂತರ ಮಾಡಲಾಗಿದೆ. ಈಗ ಉಳಿದ ಬಾಕಿ ಮೃತದೇಹಗಳು DNA ಮ್ಯಾಚ್ ಆಗಿರುವಂಥ ಮೃತದೇಹಗಳು ಅವರ ಕುಟುಂಬಸ್ಥರನ್ನ ಈ ಸದ್ಯ ಮಟ್ಟಿಗೆ ಇಲ್ಲಿ ಕರೆಯಲಾಗಿರುವಂಥದ್ದು. ಒಂದು ಸತ್ಯವಾದಂಥ ವಿಚಾರ ಏನಂದರೆ, ಯಾರಿಗೂ ಕೂಡ ಮಾತನಾಡುವಂಥ ಮನಸ್ಸಿಲ್ಲ. ಲಂಡನ್ನಲ್ಲಿ ಕನಸು ಕಟ್ಕೊಳ್ಬೇಕಾಗಿದ್ದಂಥ ಕುಟುಂಬಸ್ಥರು, ಪ್ರೀತಿ ಪಾತ್ರರು ಈ ಸದ್ಯ ಮಟ್ಟಿಗೆ ಗುರುತೇ ಸಿಗದಷ್ಟು ಸುಟ್ಟು ಕರಕಲಾಗಿ ಈಗ ಕೋಲ್ಡ್ ಸ್ಟೋರೇಜ್ನಲ್ಲಿ ಅವರ ಮೃತದೇಹಗಳನ್ನು ಇರಿಸಲಾಗಿರೋದ್ರಿಂದ ಆ ಮೃತದೇಹಗಳನ್ನು ವಾಪಸ್ ತೆಗೆದುಕೊಂಡು ಹೋಗುವಂಥ ಕಾತುರದಿಂದ ಇಲ್ಲಿ ಕಾಯ್ತಿರುವಂಥದ್ದು. ಈ ಸದ್ಯ ಮಟ್ಟಿಗೆ ಒಂದಿಷ್ಟು ವಿಚಾರಗಳನ್ನಂತ ನಾವು ನೋಡಬೇಕಾಗುತ್ತೆ. ಇಲ್ಲಿರುವಂಥ ಕುಟುಂಬಸ್ಥರು ಯಾರು ಸೇರಿದ್ದಾರೆ, ಅವರು ಅಗತ್ಯ ಸೇವೆಗಳನ್ನು ನೀಡೋದಕ್ಕೆ RSSನಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಅಥವಾ RSSನ ಕಾರ್ಯಕರ್ತರು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಒಂದು ಕಡೆ ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆಗೆ ಈ ಕುಟುಂಬಸ್ಥರಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಆಗಿರ್ಬೋದು, ಆಸ್ಪತ್ರೆ ಮಂಡಳಿ ಆಗಿರ್ಬೋದು, ಇಲ್ಲಿರುವಂಥ ಒಂದಿಷ್ಟು ಲೋಕಲ್ ವಾಲಂಟಿಯರ್ಸ್ ಏನಿರ್ತಾರೆ ಅವರು ಮಾಡುವಂಥದ್ದು. ಈ ಸದ್ಯ ಮಟ್ಟಿಗೆ ಚಿತ್ರಣದಲ್ಲಿ ನಾವು ನಿಮ್ಗೆ ಏನು ತೋರಿಸ್ತಾ ಇದ್ದೀವಿ, ಅಷ್ಟೂ ಜನ ಕುಟುಂಬಸ್ಥರು ತಮ್ಮ ಪ್ರೀತಿ ಪಾತ್ರರ ಮೃತದೇಹವನ್ನು ತೆಗೆದುಕೊಂಡು ಹೋಗೋದಕ್ಕೆ ಕಾದು ಕುಳಿತಿರುವಂಥದ್ದು. ಇವತ್ತು ಸಂಜೆ 5 ಗಂಟೆಯವರೆಗೂ ಮೃತದೇಹಗಳನ್ನು ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ಆರಂಭವಾಗುತ್ತೆ. ಆದ ನಂತರ DNA ಪತ್ತೆಯಾದ ನಂತರ ಅಥವಾ DNA ಮ್ಯಾಚ್ ಆದ ನಂತರ ಉಳಿದ ಮೃತದೇಹಗಳನ್ನು ಹಸ್ತಾಂತರ ಮಾಡೋದಾಗಿ ತಿಳಿಸಲಾಗಿದೆ. ಗುಜರಾತ್ನ ಅಹಮದಾಬಾದ್ನಿಂದ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿಬಿ, ರಿಪಬ್ಲಿಕ್ ಕನ್ನಡ. ಅಹಮದಾಬಾದ್ನಲ್ಲಾದಂಥ ವಿಮಾನ ದುರಂತದಲ್ಲಿ ಮೃತಪಟ್ಟ ವ್ಯಕ್ತಿಗಳ ಮೃತದೇಹಗಳನ್ನು ಇವತ್ತು ಆಸ್ಪತ್ರೆಯಿಂದ ಕುಟುಂಬಸ್ಥರಿಗೆ ಕೊಡುವಂಥ ಪ್ರಕ್ರಿಯೆ ಮುಂದುವರೆದಿರುವಂಥದ್ದು. ಈಗಾಗಲೇ 12 ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ಸಿವಿಲ್ ಆಸ್ಪತ್ರೆಯ ಶವಾಗಾರದ ಅಥವಾ ಕೋಲ್ಡ್ ಸ್ಟೋರೇಜ್ನ ಬಳಿ ಇರುವಂಥ ಚಿತ್ರಣವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಇಲ್ಲಿ ಒಂದಿಷ್ಟು ಜನ ಮಾಧ್ಯಮದವರಿದ್ದರೆ, ಇನ್ನು ಉಳಿದಂಥ ಅಷ್ಟೂ ಜನ ಕುಟುಂಬಸ್ಥರಾಗಿರುವಂಥದ್ದು. ಮೃತರ ಕುಟುಂಬಸ್ಥರು ಈ ಸದ್ಯ ಮಟ್ಟಿಗೆ ಇಲ್ಲಿ ಹಾಜರಾಗಿರುವಂಥದ್ದು. ಕಾರಣ ಬೆಳಿಗ್ಗೆ 10 ಗಂಟೆಯಿಂದ ಮೃತದೇಹಗಳನ್ನು ಹಸ್ತಾಂತರ ಮಾಡುವ ಕೆಲಸವನ್ನು ಮಾಡಲಾಗುತ್ತೆ ಅಂತ ಆಸ್ಪತ್ರೆ ಮಂಡಳಿಯವರಿಗೆ ತಿಳಿಸಿರುವಂಥದ್ದು. 31 ಮೃತದೇಹಗಳ DNA ಸ್ಯಾಂಪಲ್ ಈ ಒಂದು ಮೃತದೇಹಗಳ ಜೊತೆಗೆ ಅಂದರೆ ಅವ್ರ ಕುಟುಂಬಸ್ಥರ ಜೊತೆಗೆ ಮ್ಯಾಚ್ ಆಗಿದ್ದು, ಅದರಲ್ಲಿ 12 ಮೃತದೇಹಗಳನ್ನು ಮಾತ್ರ ಹಸ್ತಾಂತರ ಮಾಡಲಾಗಿದೆ. ಈಗ ಉಳಿದ ಬಾಕಿ ಮೃತದೇಹಗಳು DNA ಮ್ಯಾಚ್ ಆಗಿರುವಂಥ ಮೃತದೇಹಗಳು ಅವರ ಕುಟುಂಬಸ್ಥರನ್ನ ಈ ಸದ್ಯ ಮಟ್ಟಿಗೆ ಇಲ್ಲಿ ಕರೆಯಲಾಗಿರುವಂಥದ್ದು. ಒಂದು ಸತ್ಯವಾದಂಥ ವಿಚಾರ ಏನಂದರೆ, ಯಾರಿಗೂ ಕೂಡ ಮಾತನಾಡುವಂಥ ಮನಸ್ಸಿಲ್ಲ. ಲಂಡನ್ನಲ್ಲಿ ಕನಸು ಕಟ್ಕೊಳ್ಬೇಕಾಗಿದ್ದಂಥ ಕುಟುಂಬಸ್ಥರು, ಪ್ರೀತಿ ಪಾತ್ರರು ಈ ಸದ್ಯ ಮಟ್ಟಿಗೆ ಗುರುತೇ ಸಿಗದಷ್ಟು ಸುಟ್ಟು ಕರಕಲಾಗಿ ಈಗ ಕೋಲ್ಡ್ ಸ್ಟೋರೇಜ್ನಲ್ಲಿ ಅವರ ಮೃತದೇಹಗಳನ್ನು ಇರಿಸಲಾಗಿರೋದ್ರಿಂದ ಆ ಮೃತದೇಹಗಳನ್ನು ವಾಪಸ್ ತೆಗೆದುಕೊಂಡು ಹೋಗುವಂಥ ಕಾತುರದಿಂದ ಇಲ್ಲಿ ಕಾಯ್ತಿರುವಂಥದ್ದು. ಈ ಸದ್ಯ ಮಟ್ಟಿಗೆ ಒಂದಿಷ್ಟು ವಿಚಾರಗಳನ್ನಂತ ನಾವು ನೋಡಬೇಕಾಗುತ್ತೆ. ಇಲ್ಲಿರುವಂಥ ಕುಟುಂಬಸ್ಥರು ಯಾರು ಸೇರಿದ್ದಾರೆ, ಅವರು ಅಗತ್ಯ ಸೇವೆಗಳನ್ನು ನೀಡೋದಕ್ಕೆ RSSನಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಅಥವಾ RSSನ ಕಾರ್ಯಕರ್ತರು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಒಂದು ಕಡೆ ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆಗೆ ಈ ಕುಟುಂಬಸ್ಥರಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಆಗಿರ್ಬೋದು, ಆಸ್ಪತ್ರೆ ಮಂಡಳಿ ಆಗಿರ್ಬೋದು, ಇಲ್ಲಿರುವಂಥ ಒಂದಿಷ್ಟು ಲೋಕಲ್ ವಾಲಂಟಿಯರ್ಸ್ ಏನಿರ್ತಾರೆ ಅವರು ಮಾಡುವಂಥದ್ದು. ಈ ಸದ್ಯ ಮಟ್ಟಿಗೆ ಚಿತ್ರಣದಲ್ಲಿ ನಾವು ನಿಮ್ಗೆ ಏನು ತೋರಿಸ್ತಾ ಇದ್ದೀವಿ, ಅಷ್ಟೂ ಜನ ಕುಟುಂಬಸ್ಥರು ತಮ್ಮ ಪ್ರೀತಿ ಪಾತ್ರರ ಮೃತದೇಹವನ್ನು ತೆಗೆದುಕೊಂಡು ಹೋಗೋದಕ್ಕೆ ಕಾದು ಕುಳಿತಿರುವಂಥದ್ದು. ಇವತ್ತು ಸಂಜೆ 5 ಗಂಟೆಯವರೆಗೂ ಮೃತದೇಹಗಳನ್ನು ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ಆರಂಭವಾಗುತ್ತೆ. ಆದ ನಂತರ DNA ಪತ್ತೆಯಾದ ನಂತರ ಅಥವಾ DNA ಮ್ಯಾಚ್ ಆದ ನಂತರ ಉಳಿದ ಮೃತದೇಹಗಳನ್ನು ಹಸ್ತಾಂತರ ಮಾಡೋದಾಗಿ ತಿಳಿಸಲಾಗಿದೆ. ಗುಜರಾತ್ನ ಅಹಮದಾಬಾದ್ನಿಂದ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿಬಿ, ರಿಪಬ್ಲಿಕ್ ಕನ್ನಡ.